ಬೆಳಗಾವಿ ನಗರದಲ್ಲಿ ಹೂವು ಹಣ್ಣು ತರಕಾರಿ ಮಾರಾಟ ಮಾಡುವ ನೆಪದಲ್ಲಿ ಅಂತಾರಾಜ್ಯ ಮನೆ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನು ದೆಹಲಿ ಹಾಗೂ ಉತ್ತರ ಪ್ರದೇಶ ಪೊಲೀಸರ ಸಹಾಯ ಪಡೆದು ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಪಿಂಟು ವಿಶ್ವಾಸ್ ವಯಸ್ಸು 52 ಬಂಧಿತ ಈತನಿಂದ 45.5 ಲಕ್ಷ ಮೌಲ್ಯದ ಗಟ್ಟಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಬೆಳಗಾವಿ ನಗರ, ಗೋವಾ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಹಾಗೂ ದೆಹಲಿಯಲ್ಲಿ ಮನೆ ಕಳ್ಳತನದ ಗ್ಯಾಂಗ್ ಬಂದು ಕಳ್ಳತನ ಮಾಡುತ್ತಿದ್ದಾರೆ. ಅಲ್ಲದೆ ಕಲಬುರಗಿ, ಶಿವಮೊಗ್ಗದಿಂದಲೂ ಗ್ಯಾಂಗ್ ಬಂದಿವೆ. ಹಗಲಿನಲ್ಲಿ ಹೂವು ಹಣ್ಣಿನ ವ್ಯಾಪಾರ ಮಾಡುವ ನೆಪದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡುವ ಪ್ರವೃತ್ತಿ ಬೆಳೆಸಿಕೊಂಡು ಹೊಂಚು ಹಾಕಿ ಮನೆ ಕಳ್ಳತನ ಮಾಡುತ್ತಿದ್ದಾರೆ. ಈ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತಿದೆ. ಆರೋಪಿಗೆ ಸ್ಥಳೀಯರು ಯಾರಾದರೂ ಸಹಾಯ ಮಾಡುತ್ತಿದ್ದಾರೆ ಎನ್ನುವುದು ತನಿಖೆಯ ಬಳಿಕ ತಿಳಿದು ಬರಲಿದೆ ಎಂದರು. ನಮಸ್ಕಾರ. ಕೆಲವು ವಾರ ಹಿಂದೆ ನಮ್ಮ ಶಹಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದೊಡ್ಡ ಮನೆ ಕಳ್ಳತನದ ಪ್ರಕರಣ ದಾಖಲು ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ನಮ್ಮ ಶಹಾಪುರ ಇನ್ಸ್ಪೆಕ್ಟರ್ ಶ್ರೀ ಸಿಮಾನಿ, ಅವ್ರ PSI ಮಣಿಕಂಠ ಪೂಜಾರಿ, ಪ್ರವೀಣ್ ಬಿರಾದರ್, PSI ಮಂಜುನಾಥ್ ಭಜಂದ್ರಿ CCB ಮತ್ತು ಸಿಬ್ಬಂದಿ ಜನರಾದ ಶಂಕರ್, ಶ್ರೀಧರ್, ಅಜಿತ್, ಶ್ರೀಶೈಲ್, ಶಿವರಾಜ್, ಶ್ರೀರಂಗ್, ಖಾದರ್ ಸಾಬ್, ಲಕ್ಷ್ಮಣ್, ಯಾಸೀರ್ ಮತ್ತು ಫಿಂಗರ್ ಪ್ರಿಂಟ್ ಯೂನಿಟ್ದು ಆನಂದ್ ಮೇತ್ರಿ ಮತ್ತು ಟೆಕ್ನಿಕಲ್ ಸೆಲ್ದು ಮಹಾದೇವ್ ಮತ್ತು ಅಕ್ಕಿ, ಈ ಎಲ್ಲ ತಂಡ ಅಹೋರಾತ್ರ ಕೆಲಸ ಮಾಡಿಕೊಂಡು ದಿಲ್ಲಿ ಪೊಲೀಸ್ ಮತ್ತು ಉತ್ತರ ಪ್ರದೇಶ ಪೊಲೀಸ್ ಇವರ ಜೊತೆಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಒಬ್ಬ ಆರೋಪಿ ಮಿಂಟು ವಿಶ್ವಾಸ್ ಅಲಿಯಾಸ್ ಚಿಂಟು ತಂದೆ ಕುಟಿ ವಿಶ್ವಾಸ್ 52 ವರ್ಷ, ಇವನಿಗೆ ದಸ್ತಗಿರಿ ಮಾಡಿದ್ದಾರೆ ಮತ್ತು ಇವನಿಂದ 45.5 ಲಕ್ಷದ ಚಿನ್ನ, ಗಟ್ಟಿ ಚಿನ್ನ ಅವನು ಮೆಲ್ಟ್ ಮಾಡಿಕೊಂಡು ಜ್ಯುವೆಲ್ರಿ ಅಂಗಡಿಗಳಿಗೆ ಮಾರಾಟ ಮಾಡಿದ್ದ. ಸೊ ಅವನಿಂದ ಗಟ್ಟಿ ಚಿನ್ನ ರಿಕವರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ವಿನೋದ್ ಕುಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.